ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು, ಯಾಕಂದ್ರೆ ಮ್ಯಾಕ್ಸ್ ಅಲ್ಲಿ ಹೀರೋಯಿನ್ ಅಂತದಿರಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ ಒಂದು ರೊಮ್ಯಾಂಟಿಕ್ ಮೆಲೋಡಿ ಅಂತ ಏನಾದರೂ ಕೊಡ್ತೀರಾ, ಏನಾದರೂ ಕಂಡೀಷನ್ ನೋಡಿ ಎಷ್ಟು ಹೆಮ್ಮೆಯಾಗಿ ಕಾಣ್ತಾ ಇದ್ದೀನಿ ಆರಾಮಾಗಿ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ ಇವತ್ತಿನ ಸ್ಪೀಚಲ್ಲಿ ಅದ್ಭುತವಾದಂಥ ನನಗೆ ಗೊತ್ತಿರೋ ಸ್ಪೀಚ್ ಕೊಟ್ಟಿದ್ದು ನಮ್ಮ ಸಿಂಪಲ್ ಎಲ್ಲಪ್ಪ ಇದೆ ಹೊರಗಡೆ. ನಾನು ಒಂದು ಪರ್ಸ್ಪೆಕ್ಟಿವ್ ಅರ್ಥನೇ ಮಾಡ್ಕೊಟ್ಟಿಲ್ಲ. ನನಗೆ ಎಲ್ಲರೂ ಮೇಕಪ್ ಹಾಕ್ತಾ ಚೆನ್ನಾಗಿ ಹಾಕೊಂತಾರೆ, ಅದರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಹೊಸಿ ಬಳ್ಕೊಂಡಾಗ ಚೆನ್ನಾಗಿ ಕಾಣೋದು ನೀವೇ ಅಂತ. ಈಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ಥರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಮಾಡಲ್ಲ. ಅವರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರ್ಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ. ಇಲ್ಲಿ ನಮ್ಗೆ ಈ ಪತ್ರಿಕೆ ಎಸ್ಪೆಷಲಿ ವಿಜಯ್ ಇವ್ರು ಮರೆಯೋ ಕಥೆಗಳಾಗಿದೆ. ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲ ನೋಡಿ. ನೀವು ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಅನ್ನೋ ನನಗೆ ಆ ದೋಷ ಇವತ್ತು ಬರೀ ಖಂಡಿತ. ಏನಮ್ಮ ಅದು ನಿಮ್ಮ ಕಣ್ಣಿಗೂ ಕಾಣ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದೀರ, ಅಂದ್ರೆ ಉತ್ತರ ಕೊಡಲೇಬೇಕೆ ನಾನು.